ನಮಸ್ಕಾರ ಮಕ್ಕಳ. ಈಗ ಬಾಬರಲಿ ಪಾರ್ಟ್ 2 ನಾವು ಶುರು ಮಾಡೋಣ. ಪಾರ್ಟ್ 1 ಅವರ ಶಾಲೆ ಬಗ್ಗೆ ಕಲ್ತಿದ್ವಿ. ಓಕೆ, ಸೊ ಅವರ ಶಾಲೆಯಲ್ಲಿ ನೋಡಿ ಎಷ್ಟು ಜನ ಪೂರ್ ಚಿಲ್ಡ್ರನ್ ಇದ್ದಾರೆ. ತುಂಬ ತುಂಬ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅಲ್ಲಿ ನಾವು ನೋಡಬಹುದು. ಇವರೆಲ್ಲ ವಾಲಂಟಿಯರ್ಸ್ ಇಲ್ಲಿ ನಿಂತಿರೋರು, ಬಾಬರಲಿಗೆ ಸಹಾಯ ಮಾಡ್ತಾ ಎಜುಕೇಷನಲ್ಲಿ ಸಹಾಯ ಮಾಡ್ತಾ ಇರ್ತಕ್ಕಂಥ ಅವನ ಫ್ರೆಂಡ್ಸ್. ಓಕೆ, ಸೊ ನಾವು ಬಾಬರಲಿ ಸ್ಟಾರ್ಟೆಡ್ ಇಸ್ ಸ್ಕೂಲ್ ಅಟ್ ದ ಮಿಯರ್ ಏಜ್ ಆಫ್ 9. ಸೊ 9 ವರ್ಷ ವಯಸ್ಸಿನಲ್ಲಿ ಅವರು ಶಾಲೆಯನ್ನು ತೆಗಿತಾರೆ. ಸೊ ಅವರ ಶಾಲೆಗೆ ಆನಂದ್ ಶಿಕ್ಷಾ ನಿಕೇತನ್ ಅಂತ ಹೆಸರು ಸಹ ಕೊಡ್ತಾರೆ. ಆ್ಯಂಡ್ ಬಾಬರಲಿ ಶಾಲೆ ಮುಗಿಸ್ಕೊಂಡು ಬಂದು ಅವರ ಫ್ರೆಂಡ್ ಜೊತೆ ಆಟ ಆಡ್ತಿರ್ತಾರೆ. ಸ್ಕೂಲ್ ಗೇಮ್ ಆಟ ಆಡ್ತಿರ್ತಾರೆ. ಸಾಮಾನ್ಯ ನಾವು ಚಿಕ್ಕವರಿದ್ದಾಗ ಸ್ಕೂಲ್ ಗೇಮು, ಮನೆ ಆಟ ಅಂತ ಎಲ್ಲ ಆಟ ಆಡ್ತಾ ಇದ್ವಿ. ಸೊ ಇದೇ ರೀತಿ ಬಾಬರಲಿನೂ ಸಹ ಸ್ಕೂಲ್ ಗೇಮ್ ಫ್ರೆಂಡ್ಸ್ ಜೊತೆ ಆಟ ಆಡ್ಬೇಕಾದ್ರೆ ಅವನು ಬಾಬರಲ್ಲಿ ಟೀಚರ್ ಆಗಿ ಹೇಳ್ಕೊಡ್ತಾ ಇದ್ದ. ಯಾಕಂದರೆ ಅವನ ಫ್ರೆಂಡ್ಸ್ ಯಾರು ಇನ್ಸೈಡ್ ದ ಸ್ಕೂಲ್ ಯಾವ ಥರ ಎನ್ವಿರಾನ್ಮೆಂಟ್ ಇರುತ್ತೆ ಅಂತ ನೋಡೇ ಇರೋದಿಲ್ಲ. ನೆವರ್ ಸೀನ್ ದ ಇನ್ಸೈಡ್ ಆಫ್ ಎ ಸ್ಕೂಲ್. ಒಂದು ಸರಿನೂ ಸ್ಕೂಲ್ಗೆ ಹೋಗಿರಲಿಲ್ಲ. ಹಾಗಾಗಿ ದೇ ಎಂಜಾಯ್ಡ್ ಲರ್ನಿಂಗ್ ಆ್ಯಂಡ್ ಪ್ಲೇಯಿಂಗ್ ಆ್ಯಸ್ ಸ್ಟೂಡೆಂಟ್ಸ್. ಅವರು ಸ್ಟೂಡೆಂಟ್ಸ್ ಆಗಿರ್ತಾ ಇದ್ರು, ಬಾಬರಲ್ಲಿ ಟೀಚರ್ ಆಗಿ ಅವರಿಗೆ ಹೇಳ್ಕೊಡ್ತಾ ಇದ್ದ. ದೇ ಎಂಜಾಯ್ಡ್ ಲರ್ನಿಂಗ್ ಅಥ್ಮೆಟಿಕ್ ಇರ್ಬೋದು, ರೈಮ್ಸ್ ಇರ್ಬೋದು, ಆಲ್ಫಾಬೆಟ್ಸ್ ಇರ್ಬೋದು, ಪ್ರತಿಯೊಂದನ್ನು ಅವನು ಕಲಿಸ್ಕೊಡ್ತಾ ಇದ್ದ. ಇನ್ 2002, ಸೊ ದ ಗೇಮ್ ಗಾಟ್ ಇನ್ಸ್ಟಿಟ್ಯೂಷನಲೈಸ್ಡ್. ಸೊ 2002 ಅವನು ತನ್ನ ಶಾಲೆಯನ್ನು ಶುರು ಮಾಡ್ತಾರೆ. ವಿತ್ ದ ಸ್ಟ್ರೆಂತ್ ಆಫ್ 8 ಜನ ವಿದ್ಯಾರ್ಥಿಗಳಿಂದ ಶುರು ಮಾಡೋದು ಈಗ 800 ಸ್ಟೂಡೆಂಟ್ಸ್ವರೆಗೂ ಬಂದಿದೆ. ಇವತ್ತಿಗೆ ಇನ್ನೂ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಓಕೆ, ಸೊ ಬಾಬರಲಿ ಗಾಟ್ ಹೆಲ್ಪ್ ಫ್ರಮ್ ಹಿಸ್ ಓನ್ ಟೀಚರ್ಸ್. ಅವನ ಸ್ವಂತ ಸ್ಕೂಲ್ ಟೀಚರ್ಸ್ ಸಹಾಯ ಮಾಡ್ತಾ ಇದ್ರು. ಮಾಂಕ್ಸ್ ಅಟ್ ದ ಲೋಕಲ್ ರಾಮಕೃಷ್ಣ ಮಿಷನ್. ಆ ರಾಮಕೃಷ್ಣ ಮಿಷನ್ನಲ್ಲಿ ಇರ್ತಕ್ಕಂಥ ಸನ್ಯಾಸಿಗಳು ಅವನಿಗೆ ಸಹಾಯ ಮಾಡ್ತಾ ಇದ್ರು. IAS ಆಫೀಸರ್ಸ್ ಸಹಾಯ ಮಾಡ್ತಾ ಇದ್ರು. ಲೋಕಲ್ ಕಾಪ್ಸ್, ಲೋಕಲ್ ಪೊಲೀಸ್ ಆತನಿಗೆ ಸಹಾಯ ಮಾಡ್ತಾ ಇದ್ರು. ಅಂದರೆ ಬುಕ್ಸ್ ಕೊಡಿಸೋದ್ರಲ್ಲಿ ಇರ್ಬೋದು, ಅಥವಾ ದುಡ್ಡು ಕೊಡೋದ್ರಲ್ಲಿ ಇರ್ಬೋದು, ಬೆಂಚ್ಗಳು ಕೊಡೋದಿರ್ಬೋದು ಶಾಲೆಗೆ. ಈ ರೀತಿ ಅಂದರೆ ಹಲವಾರು ಅನುದಾನಗಳನ್ನು ಎಲ್ಲ ಇವರಿಂದ ಅವನು ತಗೊಳ್ತಾ ಇದ್ರು ಬಾಬರಲಿ ಅವರು. ಸೊ ಅವನು ಬಾಬರಲಿ ಆಲ್ಸೋ ಸ್ಟಾರ್ಟೆಡ್ ಮಿಡ್ ಡೇ ಮೀಲ್ ಸ್ಕೀಮ್. ಸೊ ಮಕ್ಕಳಿಗೆ ಮಧ್ಯಾಹ್ನದ ಊಟವನ್ನು ಕೊಡಬೇಕು ಅಂತೇಳಿ, ಯಾಕೆಂದರೆ ಅವರೆಲ್ಲ ಬಡ ಮಕ್ಕಳು, ಅವರಿಗೆ ಊಟ ಕೊಡಬೇಕಂತ ಅವನು ಮನೆಗಾಣ್ತಾನೆ. ಹಾಗೆ ಫಸ್ಟ್ ಊಟ ಅವನ ಫಾದರ್ಸ್ ಫೀಲ್ಡಿಂದನೇ ಕೊಡ್ತಿರ್ತಾನೆ. ಅವರ ಅಪ್ಪನ ಒಂದು ಜಮೀನಿರುತ್ತೆ, ಆ ಜಮೀನಿಂದ ಏನು ರೈಸ್ ಬರ್ತಾ ಇತ್ತು ಅದನ್ನು ಮಕ್ಕಳಿಗೆ ಮಿಡ್ ಡೇ ಮೀಲ್ಸ್ ಥರ ಕೊಡ್ತಾ ಇದ್ದ. ಆಮೇಲೆ ಸ್ವಲ್ಪ ಸ್ಕೂಲ್ ದೊಡ್ಡದಾದಮೇಲೆ ಅವನ ಫ್ರೆಂಡ್ಸ್ ಎಲ್ಲ ವಾಲಂಟಿಯರ್ಸ್ ಆಗಿ ಸೇರ್ಕೊಂಡ್ಮೇಲೆ ಅಡ್ಮಿನಿಸ್ಟ್ರೇಷನಲ್ಲಿ ಅವನಿಗೆ ಹೆಲ್ಪ್ ಆದಮೇಲೆ ಸೊ ವೆಸ್ಟ್ ಬೆಂಗಾಲ್ ಗೌರ್ಮೆಂಟಿಂದ ಅವನಿಗೆ ಮಿಡ್ ಡೇ ಮೀಲ್ ಸಾಯಿಸಿತು. ಸೊ ಆನಂದ್ ಶಿಕ್ಷಾ ನಿಕೇತನ್. ಸೊ ನೋಡ್ಬೋದು ಇಲ್ಲಿ. ಓಕೆ, ಮಕ್ಕಳು ಬೆಂಚುಗಳಲ್ಲಿ ಕೂತಿರೋ ಅಂಥದ್ದು, ಬಾಬರಲ್ಲಿ ಹೇಳ್ಕೊಡ್ತಾ ಇರೋ ಅಂಥದ್ದು. ಇಲ್ಲಿ ಡೆಬರಿಟಾ ಕೆಳಗಡೆ ಪಿಕ್ಚರಲ್ಲಿ ಆತನ ಸ್ನೇಹಿತೆ ಡೆಬರಿಟಾ ಭಟ್ಟಾಚಾರ್ಯ ಅಂತೇಳಿ ಆಕೆ ಸಹ ಆ ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡ್ತಾ ಇರೋದು. ಓಕೆ, ಪುಸ್ತಕ ಎಲ್ಲವನ್ನು ನಾವು ನೋಡ್ಬೋದು ಬಾಬರಲಿ ಸ್ಕೂಲಲ್ಲಿ. ಸೊ 9 ವರ್ಷ ಆದಮೇಲೆ 2002 ಶುರುವಾಗುತ್ತೆ. ಆಫ್ಟರ್ 9 years, ಓಕೆ, ದ ಸ್ಕೂಲ್ ಹ್ಯಾಸ್ ಗಾಟ್ 60 ರೆಗ್ಯುಲರ್ ಅಟೆಂಡೀಸ್. ಸೊ ಅಟ್ಲೀಸ್ಟ್ ಕಡಿಮೆ ಅಂದರೆ 60 ಜನ ಮಕ್ಕಳು ಬೇರೆ ಬೇರೆ ಕ್ಲಾಸ್ಗಳಲ್ಲಿ ಇದ್ದೇ ಇರ್ತಾರೆ. 220 ಸ್ಟೂಡೆಂಟ್ಸ್ ಆನ್ ರೋಲ್ ಕಾಲ್. ಅವರ ಅಟೆಂಡೆನ್ಸಲ್ಲಿ 220 ಜನ ಮಕ್ಕಳು ಅಟೆಂಡೆನ್ಸಲ್ಲಿ ಎನ್ರೋಲ್ ಮಾಡ್ಕೊಂಡಿರ್ತಾರೆ. ಟೋಟಲ್ 800 ಸ್ಟೂಡೆಂಟ್ಸ್ ಇನ್ ಟೋಟಲ್. ಸೊ ಎಲ್ಲ ಕ್ಲಾಸಿಂದ ಕ್ಲಾಸ್ 1 to ಕ್ಲಾಸ್ 8, 1ನೇ ತರಗತಿಯಿಂದ 8ನೇ ತರಗತಿಯವರೆಗೂ 800 ಸ್ಟೂಡೆಂಟ್ಸ್ ಆತನ ಶಾಲೆಯಲ್ಲಿ ಕಲಿತಾ ಇರ್ತಾರೆ. ಆತನ ಶಾಲೆಯಲ್ಲಿ 10 ವಾಲಂಟಿಯರ್ ಟೀಚರ್ಸ್ ಆರ್ ವರ್ಕಿಂಗ್. ಅವರೇ ವಾಲಂಟಿಯರ್ಸ್ ಆಗಿ ಬರೋವಂಥದ್ದು. ಬಾಬರಲಿಗೆ ಸಹಾಯ ಮಾಡೋಣ, ಈ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಹೇಳ್ಕೊಡೋಣ ಅಂಥೇಳಿ ವಾಲಂಟಿಯರ್ಸು ಸಹ ಆತನಿಗೆ ಹೆಲ್ಪ್ ಮಾಡ್ತಾ ಇದ್ರು. ಆ್ಯಂಡ್ ಬಾಬರಲಿ ಸ್ಕೂಲ್ ಈಸ್ ರಿಜಿಸ್ಟರ್ಡ್ ಆ್ಯಂಡ್ ರೆಕಗ್ನೈಸ್ಡ್ ಬೈ ವೆಸ್ಟ್ ಬೆಂಗಾಲ್ ಸ್ಟೇಟ್ ಗೌರ್ಮೆಂಟ್. ಆ ವೆಸ್ಟ್ ಬೆಂಗಾಲ್ ಸ್ಟೇಟ್ ಗೌರ್ಮೆಂಟಿಂದ ಆತನ ಸ್ಕೂಲ್ ಆನಂದ್ ಶಿಕ್ಷಾ ನಿಕೇತನ್ ರಿಜಿಸ್ಟರ್ ಆಗಿ ರೆಕಗ್ನೈಸ್ ಆಗಿದೆ. ಆ್ಯಂಡ್ ಈ ಶಾಲೆಯಲ್ಲಿ 1 ರಿಂದ 8 ತರಗತಿಯವರೆಗೂ ಕಲಿತ ಮೇಲೆ ದೇ ಆರ್ ಎಲಿಜಿಬಲ್ to be transferred to any of the local high schools to join 9th standard. 9th standardನ ಅವರು ಬೇರೆ ಶಾಲೆಗೆ ಹೋಗಿ ಕಲಿಬೋದಾಗಿತ್ತು. ಓಕೆ,
the children of his village and the nearby villages were attending Babar Ali's afternoon school. ಸೊ ಬಾಬರ್ ಅಲಿಯ ಆಫ್ಟರ್ನೂನ್ ಸ್ಕೂಲನ್ನು ಈ ಮಕ್ಕಳು ಅಟೆಂಡ್ ಮಾಡ್ತಾ ಇದ್ರು. ಓಕೆ, ಚಿಲ್ಡ್ರನ್ ಆಫ್ ದ ವಿಲೇಜ್ ಅಂಡ್ ದ ಲೋಕಲೈಟ್ಸ್ ನಿಯರ್ ಬೈ ವೇರ್ ಅಟೆಂಡಿಂಗ್ ದ ಬಾಬರ್ಸ್ ಆಫ್ಟರ್ನೂನ್ ಸ್ಕೂಲ್ ವೆನ್ ದ ತುಳು ಮಾಶಿ ರಿಂಗ್ಸ್ ದ ಬೆಲ್. ಈ ತುಳು ಮಾನ್ಸಿ ಅಂದರೆ ಮೌಸಿ ಅನ್ನೋದು ಮಾಸಿ ಅಂತ. ಅಲ್ಲಿ ತುಳು ರಾಣಿ ಹಜ್ರಾ ಅನ್ನೋರು ಒಬ್ಬರು ವಿಡೋ ಇರ್ತಾರೆ. ಶಿ ಈಸ್ ಇಲ್ಲಿಟ್ರೇಟ್, ಅವ್ರಿಗೆ ಓದಲಿಕ್ಕೆ ಬರೆಯೋದಕ್ಕೆ ಬರಲ್ಲ. ಫಿಶ್ ಮಾಂಗರ್, ಫಿಶ್ ಸೆಲ್ ಮಾಡ್ತಿರ್ತಾರೆ. ಓಕೆ, ಸೊ ಬೈ ಮಾರ್ನಿಂಗ್ ಆ ಫಿಶ್ ಎಲ್ಲ ಬೆಳಗ್ಗೆ ಹೊತ್ತು ಮಾಡ್ತಿರ್ತಾರೆ. ಆ ಫಿಶ್ ಎಲ್ಲ ಸೇಲ್ ಆದಮೇಲೆ ಶಿ ವಾಸ್ ಕಮಿಂಗ್ ಟು ಅಟೆಂಡ್ ರಿಂಗ್ ದ ಬೆಲ್ ಅಟ್ ದ ಬಾಬರ್ ಅಲಿ ಸ್ಕೂಲ್. ಬಾಬರ್ ಅಲಿ ಸ್ಕೂಲಿಗೆ ಬಂದು ಪ್ಯೂನ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಅವಳು ಫಿಶ್ ಸೇಲ್ ಮಾಡಬೇಕಾದ್ರೆ ಅಲ್ಲೂ ಸಹ ಪೇರೆಂಟ್ಸ್ನ ಮಾತಾಡಿ ಎಜುಕೇಷನ್ ಇಂದ ಎಷ್ಟೆಲ್ಲ ಉಪಯೋಗ ಆಗುತ್ತೆ, ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಿ ಅಂಥೇಳಿ ಅವರ ಪೋಷಕರ ಮನವನ್ನು ಸಹ ಮನವೊಲಿಸ್ತಿರ್ತಾರೆ. ಹೀಗೆ ಮಾಡಿ ಮಾಡಿ ಅವರು 80 ಜನ ಮಕ್ಕಳನ್ನು ಬಾಬರ್ ಅಲಿ ಶಾಲೆಗೆ ಈಕೆಯೇ ತುಳು ರಾಣಿ ಹಜ್ರಾ ಸೇರಿಸಿರ್ತಾರೆ. ಅದರಲ್ಲಿ ತುಂಬ ಕಲ್ತವರು ಅಂದರೆ ಆ ವಾಲಂಟಿಯರ್ಸಲ್ಲಿ ತುಂಬ ಕಲ್ತವರು ಅಂದರೆ ಬಾಬರ್ ಅಲಿ ಮತ್ತು ಇನ್ನೊಬ್ಬರು ದೆಬರಿಟಾ ಭಟ್ಟಾಚಾರ್ಯ ಅಂತೇಳಿ. ಶಿ ವಾಸ್ ಗೋಯಿಂಗ್ ಟು ಕಾಲೇಜ್ ಇನ್ ಬೆಹರಾಂಪುರ್. ಸೊ ಮಿಕ್ಕಿದೆಲ್ಲ ವಾಲಂಟಿಯರ್ಸ್ ಎಲ್ಲ ಹೈಸ್ಕೂಲ್ ವಾಲಂಟಿಯರ್ಸ್. ಸೊ ಹೈಸ್ಕೂಲಲ್ಲಿ ಯಾರ್ಯಾರು ಓದ್ತಾ ಇದ್ರು ಅವರೇ ಚಿಕ್ಕ ಮಕ್ಕಳಿಗೆ ಪಾಠವನ್ನು ಮಾಡ್ತಾ ಇದ್ರು. ಓಕೆ, ಟೋಟಲಿ ಈ ವಾಸ್ ಹ್ಯಾವಿಂಗ್ ಬಾಬರ್ ಅಲಿ ಗಿವ್ಸ್ ದ ಲೆಸನ್ಸ್ ಆ್ಯಸ್ ದ ವೇ ಆ್ಯಸ್ ಹರ್ಡ್ ಫ್ರಮ್ ಹಿಸ್ ಟೀಚರ್ಸ್. ಅವನ ಟೀಚರ್ಸ್ ಯಾವ ರೀತಿ ಪಾಠ ಮಾಡ್ತಾಯಿದ್ರು ಅದೇ ರೀತಿ ಬಂದು ಮಧ್ಯಾಹ್ನದ ಹೊತ್ತು ಅವನ ಮಕ್ಕಳಿಗೆ ಅವನು ಹೇಳ್ಕೊಡ್ತಾ ಇದ್ದ. ಅವನಿಗೆ ಯಾವುದೇ ಬಿಲ್ಡಿಂಗ್ ಇರಲಿಲ್ಲ ಇನಿಷಿಯಲ್ ಡೇಸಲ್ಲಿ. ಹಿ ಟೀಚರ್ಸ್ ಇಸ್ ಸ್ಟೂಡೆಂಟ್ ಅಂಡರ್ ದ ಓಪನ್ ಸ್ಕೈ. ಸೊ ಓಪನ್ ಸ್ಕೈ ರೂಫ್ ಇರಲಿಲ್ಲ, ಮಡ್ಡಲ್ಲಿ ಕುತ್ಕೊಳ್ತಾ ಇದ್ರು ಮಕ್ಕಳು. ರಿಕ್ಟಿ ಬೆಂಚಸ್, ಬ್ರೋಕನ್ ಬೆಂಚಸ್ ವೇರ್ ದೇರ್, ರಫ್ ಹೋಮ್ ಮೇಡ್ ಶೆಲ್ಟರ್, ಏನೋ ಚಾಪೆ ಗೀಪೆ ಮುರಿದೋಗಿರೋ ಮನೆ ಏನೋ ಒಂದು ಫ್ಯಾಮಿಲಿ ಏನಿತ್ತೋ ಅದೇ ಒಂದು ಹಾಕ್ಕೊಂಡು ಅವರ ಫ್ಯಾಮಿಲಿ ಬ್ಯಾಕ್ ಯಾರ್ಡಲ್ಲಿ ಕುತ್ಕೊಳ್ತಾ ಇದ್ರು. ಇವನ್ ದ ಫ್ಯಾಮಿಲಿ ಚಿಕನ್ಸ್ ಸ್ಕ್ರ್ಯಾಚ್ ಅರೌಂಡ್ ನಿಯರ್ ಬೈ. ಅವ್ರ ಮಕ್ಕಳು ಕುತ್ಕೊಂಡಿದ್ರೆ ಅಲ್ಲೇ ಚಿಕನ್ಸ್ ಕೋಳಿ ಮರಿಗಳು ಸಹ ಓಡಾಡ್ತಿರ್ತವೆ. ಸೊ ಇಲ್ಲಿ ಕ್ಲಾಸ್ 1 ಮತ್ತು 2 ಅಲ್ಲಿ 1ನೇ ಮತ್ತು 2ನೇ ತರಗತಿಯಲ್ಲಿ 200 ಸ್ಟೂಡೆಂಟ್ಸ್ ಇದ್ದಾರೆ. ಕ್ಲಾಸ್ 8 ಹ್ಯಾಸ್ ಜಸ್ಟ್ 20 ಸ್ಟೂಡೆಂಟ್ಸ್. ಈಗ ಜಾಸ್ತಿ ಆಗಿದ್ದಾರೆ ಮಕ್ಕಳೇ. ಪಾಠ ಬರೆದಾಗ ತುಂಬ ವರ್ಷ ಆಗಿದೆ, ಹಾಗಾಗಿ ಅವತ್ತಿಗೆ 8 ಅಷ್ಟೇ ಇದ್ರು. 20 ಅಂದರೆ 8th ಕ್ಲಾಸಲ್ಲಿ 20 ಸ್ಟೂಡೆಂಟ್ಸ್ ಇದ್ರು. ಇವತ್ತು ದೊಡ್ಡ ಬಿಲ್ಡಿಂಗ್ ಆಗಿದೆ ಬಾಬರ್ ಅಲಿ ಸ್ಕೂಲ್. ಆನಂದ್ ಶಿಕ್ಷಾ ನಿಕೇತನ್ ಈಗ ಬ್ಯಾಕ್ ಯಾರ್ಡಲ್ಲೆಲ್ಲ ತುಂಬ ದೊಡ್ಡ ಬಿಲ್ಡಿಂಗ್ ಆಗಿ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಸೊ ದೇ ಸ್ಟಡಿ 10 ಸಬ್ಜೆಕ್ಟ್ಸ್. ಆ ಶಾಲೆಯ ಮಕ್ಕಳೆಲ್ಲರೂ 10 ಸಬ್ಜೆಕ್ಟನ್ನು ಕಲಿತಾ ಹೋಗ್ತಾರೆ ನಿಮ್ಮ ಹಾಗೆ. ಸೊ ಟೆಕ್ಸ್ಟ್ ಬುಕ್ಸ್ ಆರ್ ಫ್ರೀ. ಟೆಕ್ಸ್ಟ್ ಬುಕ್ ಗೌರ್ಮೆಂಟಿಂದ ಫ್ರೀ ಬರುತ್ತೆ 1ರಿಂದ 5ರವರೆಗೂ. ಆ್ಯಂಡ್ ದ ರಾಡ್ ಈಸ್ ಸ್ಪ್ಯಾರ್ಡ್. ಅಲ್ಲಿ ಕೋಲನ್ನು ಉಪಯೋಗಿಸ್ತಿರಲಿಲ್ಲ ಮಕ್ಕಳಿಗೆ ಕಲಿಸ್ಲಿಕ್ಕೆ. ಬಿಕಾಸ್ ದ ಏಜ್ ಗ್ಯಾಪ್ ಬಿಟ್ವೀನ್ ದ ಟೀಚರ್ ಆ್ಯಂಡ್ ದ ಸ್ಟೂಡೆಂಟ್ ಈಸ್ ವೆರಿ ಲೆಸ್. ಅವರು ಹೈಸ್ಕೂಲ್ ಸ್ಟೂಡೆಂಟ್ಸ್ ಆಗಿರ್ತಾ ಇದ್ರು. ಹೈಸ್ಕೂಲ್ ಸ್ಟೂಡೆಂಟ್ಸು ಚಿಕ್ಕ ಮಕ್ಕಳಿಗೆ ಹೇಳ್ಕೊಡೋದು. ಹಾಗಾಗಿ ಏಜ್ ಗ್ಯಾಪ್ ಅವರ ಮಧ್ಯೆ ತುಂಬ ಕಡಿಮೆ ಇರೋದ್ರಿಂದ ದೇ ವೇರ್ ಮೋರ್ ಲೈಕ್ ಫ್ರೆಂಡ್ಸ್ ದ್ಯಾನ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್. ಹಾಗಾಗಿ ರಾಡ್ ಬಳಕೆ ಇರಲಿಲ್ಲ. ಕೋಲು ಅಥವಾ ಕಡ್ಡಿಯನ್ನು ಅವರು ಬಳಸ್ತಿರ್ಲಿಲ್ಲ. ಸೊ the author says that a person like Babar Ali makes us to realize how insignificant we are. ಅಂದರೆ ಬಾಬರ್ ಅಲಿಗೆ ಸಮರ್ಪಿತಾ ಮುಖರ್ಜಿ ಶರ್ಮಾ ಹೇಳ್ತಾರೆ, ಬಾಬರ್ ಅಲಿಗೆ ಹೋಲಿಸಿದ್ರೆ ನಾವು ಏನೂ ಅಲ್ಲ. ಓಕೆ, ಬಾಬರ್ ಅಲಿ ಅವ್ರ ಬಡತನದಲ್ಲೂ ಸಹ ಚಿಕ್ಕ ಬೇರೆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂಥೇಳಿ ಅವ್ರ ಶಾಲೆಯನ್ನು ಅಷ್ಟು ಬಡತನದಲ್ಲೂ ಅವರು ಶುರು ಮಾಡ್ತಾರೆ. ಅವರು ನಮಗೆ ನಾವು ಎಲ್ಲ ಫೆಸಿಲಿಟಿ ಇದ್ದರೂ ನಾವು ಹಿಂದುಳಿದಿದ್ದೀವಿ, ನಮ್ಮ ಕೈಲಿ ಏನು ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಬಾಬರ್ ಅಲಿ ಹೆಲ್ಪ್ ಹಂಡ್ರೆಡ್ಸ್ ಆಫ್ ಚಿಲ್ಡ್ರನ್ ಟು ಗೆಟ್ ಎನ್ಲೈಟೆಂಡ್. ತುಂಬ ಜನ ಮಕ್ಕಳಿಗೆ ಅವರು ಎಜುಕೇಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ದ ಬಾಬರ್ ಅಲಿ ಇನ್ಸ್ಪೈರ್ಡ್ ಬಿಲಿಯನ್ಸ್ ಆಫ್ ಯೂತ್ ಅರೌಂಡ್ ದ ವರ್ಲ್ಡ್. ಸೊ ಪ್ರಪಂಚದಲ್ಲಿ ಆತನನ್ನು ನೋಡಿ ತುಂಬ ಜನ ಮೋಟಿವೇಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ವಿ ಸಲ್ಯೂಟ್ ಬಾಬರ್ ಅಲಿ ಫಾರ್ ಡ್ರೀಮಿಂಗ್ ಆ್ಯಂಡ್ ಮೇಕ್ ಹಿಸ್ ಡ್ರೀಮ್ಸ್ ಕಮ್ ಟ್ರೂ. ಹಾಗಾಗಿ ಬಾಬರ್ ಅಲಿಗೆ ಒಂದು ದೊಡ್ಡ ಸಲಾಮ್ ಅಂತ ಹೇಳ್ಬೋದು. ಯಾಕಂದರೆ ಅವರು ಶಾಲೆಯನ್ನು ತೆರಿಬೇಕು ಅಂತ ಕನ್ಸ್ಕೊಂಡ್ರು, ಶಾಲೆಯನ್ನು ತೆರೆದು ಅದೇ ರೀತಿ ಶಾಲೆಗೆ ಮಕ್ಕಳನ್ನು ಅವರು ಓದಿಸ್ತಾ ಇದ್ರು. ಓಕೆ, ಸೊ ಇದು ಪ್ರೆಸೆಂಟ್ ಸ್ಕೂಲ್.
ಆಗ ಅವರ ಮನೆಯ ಹಿಂಭಾಗದಲ್ಲಿ ಅವ್ರು ಹೇಳ್ಕೊಡ್ತಾ ಇದ್ರು. ಈಗ ನೋಡಿ ಆನಂದ್ ಶಿಕ್ಷಾ ನಿಕೇತನ್ ಅಂತ ಬೆಂಗಾಲಿ ಭಾಷೆಯಲ್ಲಿದೆ. ಓಕೆ, ಮತ್ತೆ ಸ್ಟಾರ್ಟೆಡ್ 2002 ಅಂತ ಹಿಂದಿಯಲ್ಲಿ ಅಲ್ಲೇ ಇದೆ ನೋಡಿ ಕೆಳಗಡೆ ಆ ಒಂದು ನೇಮ್ ಪ್ಲೇಟ್ ನೋಡ್ಬೋದು ಇಲ್ಲಿ. ಓಕೆ, ಆನಂದ್ ಶಿಕ್ಷಾ ನಿಕೇತನ್ ಅಲ್ಲಿ ಸ್ಟಾರ್ಟ್ ಆಗಿರೋದು 2002 ಅಂತ ಹೇಳಿ. ಓಕೆ, ಸೊ ಈ ಒಂದು ಶಾಲೆ ಇವತ್ತಿನಗೆ ನೋಡಿ ಬಾಬರಲಿಯ ಒಂದು ದೊಡ್ಡ ಮಟ್ಟದ ಶಾಲೆಯನ್ನ ನೀವು ನೋಡಕ್ಕೆ ಸಾಧ್ಯ ಆಗುತ್ತೆ. ಸೊ ಒಂದು ಚಿಕ್ಕ ಫ್ಯಾಮಿಲಿ ಬ್ಯಾಕ್ಯಾರ್ಡಿಂದ ಇಷ್ಟು ಮಟ್ಟಕ್ಕೆ ಬೆಳಿಬೇಕು ಅಂದರೆ ಆತನ ಸಾಧನೆ, ಬಾಬರಲಿಯ ಸಾಧನೆಯನ್ನು ನಾವು ಹೊಗಳಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್. ಸೊ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. This is about the Babar Ali, and here the subscribe my channel, share to your friends also, and like my video, and so be prepared for the Babar Ali's lesson anywhere they may ask any questions. Okay, thank you, and also subscribe my the WhatsApp channel also, and there follow my WhatsApp channel. There I'll be sharing the old question papers. Okay, thank you children.